ಎಲ್ಲ ನೆಚ್ಚಿನ ಅಂಗಡಿ ಕಾರ್ಯಕರ್ತರಿಗೆ ಹಾಗೂ ಸ್ನೇಹಿತರಿಗೆ ನಮಸ್ಕಾರಗಳು. ಈ ಸತಿ ಪೋಷಣ್ ಪಕ್ವಾರ ಬಂದಿದೆ. ಕೋಆರ್ಡಿನೇಟರ್ ಕೊಡ್ತಕ್ಕಂಥ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆ ಲಿಂಕ್ ಏನಪ್ಪ ಅಂದರೆ ಪೋಷಣ್ ಅಭಿಯಾನ .gov.in ಅಂತ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ಸರ್ಚ್ ಮೇಲೆ ಬಟನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಈ ಥರ ಪೇಜ್ ಓಪನ್ ಆಗುತ್ತೆ. ಈ ಪೇಜ್ ಓಪನ್ ಆದಮೇಲೆ ಮೇಲ್ಗಡೆ ಕೊಡ್ತಕ್ಕಂಥ 3 ಗೆರೆ ಬಲಭಾಗದಲ್ಲಿ 3 ಗೆರೆ ಮೇಲೆ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಲಾಗಿನ್ ಅಂತ ಕೊಡ ಇಲ್ಲಿ ಲಾಗಿನ್ ಕಾಣಿಸುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಈ ಥರ ಯೂಸರ್ ನೇಮ್ ಪಾಸ್ವರ್ಡ್ ಅಂತ ಕೊಡುತ್ತೆ. ನಾವು ಆಲ್ರೆಡಿ ಯೂಸರ್ ನೇಮ್ ಪಾಸ್ವರ್ಡ್ ಎರಡೂ ಒಂದೇ ಇಟ್ಕೊಂಡು ಅದು ಸೇವ್ ಮಾಡಿ ಇಟ್ಕೊಂಡಿದ್ದೀವಿ. ಸೊ ಯೂಸರ್ ನೇಮ್ ಪಾಸ್ವರ್ಡ್ ಕೊಟ್ಟ ತಕ್ಷಣ ಈ ಥರ ಫಾರ್ಮ್ ಓಪನ್ ಆಗುತ್ತೆ. ಆ್ಯಕ್ಟಿವಿಟಿ ಪಾರ್ಟಿಸಿಪೇಷನ್ ಫಾರ್ಮ್ ಅಂತ ಫಸ್ಟ್ ಎಲ್ಲ ಬ್ಲರ್ ಆಗಿದೆ. ಬ್ಲರ್ ಆಗ್ತಕ್ಕಂಥದ್ದು ಏನೂ ಮಾಡೋದು ಬೇಡ. ಸೆಲೆಕ್ಟ್ ಟೀಮ್ ಅಂತ ಕೊಡ್ತಾರೆ. ಅದ್ರಲ್ಲಿ ಫಸ್ಟ್ ಒಂದು ಮದರ್ ಆ್ಯಂಡ್ ಚೈಲ್ಡ್ ನ್ಯೂಟ್ರಿಷನ್ ಅಂತ ತೊಗೊಂಡಿರ್ತೀವಿ. ಸೊ ಇಲ್ಲೆಲ್ಲ ಬ್ಲಾಕ್ ಆಗಿದೆ. ಲೆವೆಲ್ ನುಗ್ಗೋಣ. ಲೆವೆಲಿಗೆ ಹೋದರೆ ಬ್ಲಾಕ್ ಅಂತ ಕೊಡುತ್ತೆ. ಬ್ಲಾಕ್ ಅಂದರೆ ತಾಲೂಕು ಲೆವೆಲು. ಅಂಗನವಾಡಿ ಲೆವೆಲ್ ಅಂತಂದರೆ ನಮ್ಮ AWC ಅಂತ ಕೊಡಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಆ್ಯಕ್ಟಿವಿಟಿ ಬರುತ್ತೆ. ಸೊ ಆ್ಯಕ್ಟಿವಿಟಿ ಅಂದರೆ ನಾವು ಏನು ಟೀಮ್ ಸೆಲೆಕ್ಟ್ ಮಾಡಿರ್ತೀವಲ್ಲ ಅದ್ರ ಪ್ರಕಾರವಾಗಿ ಕೆಲವೊಂದಷ್ಟು ಆ್ಯಕ್ಟಿವಿಟಿ ಇರುತ್ತೆ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ನಾನು ಸ್ಪೆಷಲ್ ಹೆಲ್ತ್ ನ್ಯೂಟ್ರಿಷನ್ ಅಂತ ತೊಗೊಂಡಿದ್ದೀನಿ. ಕ್ಲಿಕ್ ಮಾಡಿ. ಆಮೇಲೆ ಡೇಟ್ ಕೇಳುತ್ತೆ. ಡೇಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಇವತ್ತಿನ ಡೇಟು ಕ್ಲಿಕ್ ಮಾಡ್ಕೊಳ್ಳಿ. ಪಾರ್ಟಿಸಿಪೇಷನ್ ಡೀಟೇಲ್ಸು ಮೇಲೆ ಮತ್ತು ಫೀಮೇಲ್. ಅಡಲ್ಟಲ್ಲಿ ಮೇಲ್ ಎಷ್ಟು ಜನ ಬಂದರೆ, ಫೀಮೇಲ್ ಎಷ್ಟು ಜನ ಬಂದರೆ. ಚಿಲ್ಡ್ರನ್ನಲ್ಲಿ ಮೇಲ್ ಎಷ್ಟು ಜನ ಬಂದಿದ್ದಾರೆ, ಫೀಮೇಲ್ ಎಷ್ಟು ಜನ ಬಂದಿದ್ದಾರೆ. ಕೊನೆಗೆ ಅಡೋಲಸೆಂಟ್ ಗರ್ಲ್ಸ್ ಅಂತ ಹಾಗಾದ್ಮೇಲೆ ಇಲ್ಲಿ ಫೋಟೋಸ್ನ ಅಪ್ಲೋಡ್ ಮಾಡಬೇಕು. ಈ ಫೋಟೋಸನ್ನು ಅಪ್ಲೋಡ್ ಮಾಡಬೇಕಾದ್ರೆ ನಾವು ಗ್ಯಾಲ್ರಿಗೆ ಹೋಗಿ ಗ್ಯಾಲರಿಲಿ ನಾವು ಪ್ರೋಗ್ರಾಮ್ ಮಾಡ್ತಕ್ಕಂಥ ಫೋಟೋಸ್ನ ತೆಗೆದಿಟ್ಕೋಬೇಕು. ತೆಗೆದುಬಿಟ್ಟು ಅದು 2 MB ಮಾತ್ರ ಇರಬೇಕು. 2 MB ಇದ್ರೆ ಮಾತ್ರ ಕಂಪ್ಲೀಟಾಗಿ ತೊಳುತ್ತೆ. ಸೊ ಇಲ್ಲಿ ಸಬ್ಮಿಟ್ ಅಂತ ಕೊಡ್ತೀನಿ. ಸಬ್ಮಿಟ್ ಕೊಟ್ಟ ಮೇಲೆ ಇದು ಸಕ್ಸಸ್ಫುಲಿ ಸಬ್ಮಿಟ್ ಅಂತ ಹೇಳ್ತಾರೆ. ಓಕೆ, ಇದರಲ್ಲಿ ಮತ್ತು ನಾವು ರೀಸೆಟ್ ಅಂತ ಕೊಡಿ. ರೀಸೆಟ್ ಅಂತ ಕೊಟ್ಟಮೇಲೆ ಹೆಚ್ಚು ಕಮ್ಮಿ 2 ರಿಂದ 3 ಪ್ರೋಗ್ರಾಮ್ಗಳನ್ನು ಅಥವಾ 4 ಲಾಸ್ಟ್ 5 ಪ್ರೋಗ್ರಾಮ್ಸ್ಗಳನ್ನು ನಾವು ಇದರಲ್ಲಿ ಮಾಡ್ಬೋದು. ಒಂದೊಂದು ಥೀಮ್ಗಳನ್ನು ತಗೊಂಡು ಆ ಥೀಮ್ಗೆ ತಕ್ಕಂತೆ ಅದರ ಆ್ಯಕ್ಟಿವಿಟಿಯನ್ನು ನಾವು ಮಾಡಿಕೊಂಡು ಇದೇ ಪ್ರಕಾರವಾಗಿ ಹೋಗಬೇಕಾಗತ್ತೆ. ಇಲ್ಲಿ ನಾವೇನು ಸೆಕೆಂಡ್ ಒಂದು ತಗೋಬೇಕಾ, ಅರ್ಲಿ ಸ್ಟಿಮ್ಯುಲೇಷನ್ ಫಾರ್ ಬ್ರೈನ್ ಡೆವಲಪ್ಮೆಂಟ್ ಅಂತ ಇದೆ. ಅದನ್ನು ಕ್ಲಿಕ್ ಮಾಡ್ಕೊಳ್ತೀನಿ. ಅದ್ರ ತಕ್ಕಂತೆ ನೆಕ್ಸ್ಟ್ ಏನು ಮಾಡ್ತೀನಿ, ಅದ್ರ ಆ್ಯಕ್ಟಿವಿಟಿ ಏನು ಬರುತ್ತೋ ಅದನ್ನು ನಾನು ಅದ್ರ ಮೇಲೆ ಡಿಪೆಂಡಾಗಿ ಏನು ನಾನು ಥೀಮ್ ಮೇಲೆ ಇರ್ತಾ ಅದನ್ನೇ ಪ್ರಕಾರವಾಗಿ ತೊಗೊಂಡು ಬರ್ತೀನಿ. ಓಕೆ, ಇಲ್ಲಿ ಅವೇರ್ನೆಸ್ ಸೆಷನ್ ಆನ್ ಅರ್ಲಿ ಸ್ಟಿಮ್ಯುಲೇಷನ್ ECC ಫಾರ್ ಪೇರೆಂಟ್ಸ್ ಫ್ಯಾಮಿಲಿ ಮೆಂಬರ್ಸ್. ಅದ್ರ ಬಗ್ಗೆ ಅವೇರ್ನೆಸ್ ಕೊಡ್ತೀವಿ. ನಾವು ಮಕ್ಕಳಿಗೆ ಹೇಗೆ ನಾವು ಬ್ರೈನ್ ಡೆವಲಪ್ಮೆಂಟ್ ಮಾಡಬೇಕು, ಅದಕ್ಕೆ ECCಯಲ್ಲಿ ನಾವು ಏನೇನು ಕಾರ್ಯಕ್ರಮಗಳನ್ನು ನಾವು ಆಟಾಡಿಸ್ತೀವಲ್ಲ ಅದನ್ನು ನಾವು ಅದ್ರ ಬಗ್ಗೆ ಹೇಳ್ತೀವಿ ಅಂತ ಹೇಳ್ಬಿಟ್ಟು ಆ ಆ್ಯಕ್ಟಿವಿಟಿಯನ್ನು ಮಾಡ್ತೀವಿ. ಸೊ ಈವೆಂಟ್ ಡೇಟನ್ನು ಕೊಡಿ. ಇಲ್ಲಿ ಪಾರ್ಟಿಸಿಪೇಷನ್ ಡೀಟೇಲ್ಸ್ ಕೇಳ್ತಾರೆ. ಮೇಲೆ ಮತ್ತು ಫೀಮೇಲನ್ನು ಕೇಳ್ತಾರೆ. ಕೇಳಾದಮೇಲೆ ನಂಬರ್ಸ್ಗಳನ್ನು ಹಾಕಿ. ಅಡಲ್ಟ್ ಎಷ್ಟು ಬಂದರೆ ಫೀಮೇಲ್, ಚಿಲ್ಡ್ರನಲ್ಲಿ ಅಡಲ್ಟು ಫೀಮೇಲ್ ನಂಬರ್ಸ್ಗಳು ಹಾಕಿ, ಅಡೋಲಸೆಂಟ್ ಗರ್ಲ್ಸ್ ಹಾಕಿ. ಮತ್ತು ಅಪ್ಲೋಡ್ ಫೋಟೋ ಮಾಡಿ. ಅಪ್ಲೋಡ್ ಫೋಟೋ ಮಾಡಿದ್ಮೇಲೆ 2 MB ಮಾತ್ರ ಇರಬೇಕು. ಅದನ್ನು ಕರೆಕ್ಟಾಗಿ ಒಂದೇ ಸತಿ ಫೋಟೋನ ತೆಗೆದು ಅದನ್ನು ಕ್ರಾಪ್ ಮಾಡಿ ಸೇವ್ ಮಾಡಿ ಇಟ್ಕೊಳ್ಳಿ. ಸೇವ್ ಮಾಡಿ ಇಟ್ಕೊಂಡ್ಮೇಲೆ ಕ್ಲೀನ್ ಅಪ್ಲೋಡ್ ಮಾಡೋಕ್ಕಾಗತ್ತೆ, ಇಲ್ಲಾಂದರೆ ಇಲ್ಲ. ಸೊ ಸಬ್ಮಿಟ್ ಕೊಟ್ಟಾದ್ಮೇಲೆ ಸಕ್ಸಸ್ಫುಲಿ ಸಬ್ಮಿಟೆಡ್ ಅಂತ ಹೇಳಿ ತೋರಿಸುತ್ತೆ. ಸೊ ಈ ಥರ ಪ್ರೋಗ್ರಾಮನ್ನು ಮಾಡಬೇಕು. ಸೊ ಇಷ್ಟು ತನಕ ನೋಡಿದ್ರಲ್ಲ, ಉಪಯುಕ್ತ ಮಾಹಿತಿನ ಪಡ್ಕೊಂಡು ಅಂತ ಭಾವಿಸ್ತಾ ಮತ್ತೆ ಹೊಸ ವಿಡಿಯೋ ಹೊಸ ವಿಷಯದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಬಾಯ್.